ರಾಮಾಪುರದಲ್ಲಿ ಶಾರದಾ ಅಂದರೆ ತಿಳಿಯದವರೇ ಇಲ್ಲ. ಒಂದು ಕಾಲದಲ್ಲಿ ಸಾಧಾರಣ ಗೃಹಿಣಿಯಾಗಿದ್ದ ಶಾರದಾ ತನ್ನ ಕೈಯ ಮಾವಿನಕಾಯಿ ಉಪ್ಪಿನಕಾಯಿಂದ ಊರಿನಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬದಲಾಗಿರುತ್ತಾಳೆ. ಆಕೆ ಇಟ್ಟ ಶಾರದಾ ಸ್ಪೆಷಲ್ ಉಪ್ಪಿನಕಾಯಿ ವ್ಯಾಪಾರ 3 ಹೂವಿಗೆ 6 ಕಾಯಿಗಳ ಹಾಗೆ ವರ್ಧಿಸುತ್ತಾ ಇರುತ್ತದೆ. ಅದರಿಂದ ಶಾರದೆಗೆ ವಿಪರೀತವಾದ ದುಡ್ಡು, ಅದರ ಜೊತೆಯೇ ಅಹಂಕಾರ ಕೂಡ ಬರುತ್ತದೆ. ಆಕೆ ಗಂಡ ಪ್ರಸಾದ್ ಮಾತ್ರ ಯಾವತ್ತಿನ ಹಾಗೆ ಶಾಂತವಾಗಿರುತ್ತಾನೆ. ಇವರಿಗೆ 3 ಮಕ್ಕಳು, ರಮೇಶ್, ಸುರೇಶ್, ಅರುಣ್. 3 ಮದುವೆಗೆ ಸಿದ್ಧವಾಗಿರುತ್ತಾರೆ. ಶಾರದಾ ಮಾತ್ರ ತನ್ನ ಸ್ಥಾಯಿಗೆ ತಕ್ಕ ಸೊಸೆಯರು ಬರಬೇಕು ಎಂದು ಕೋರ್ಕೋತಾ ಇದ್ಲು. ಒಂದು ದಿನ ಶಾರದಾ ತನ್ನ ದೊಡ್ಡ ಹಾಲ್ನಲ್ಲಿ ರೇಷ್ಮೆ ಸೀರೆ ಉಟ್ಟುಕೊಂಡು ಕುತ್ತಿಗೆ ತುಂಬಾ ಬಂಗಾರದ ಒಡವೆಗಳಿಂದ ದುಡ್ಡನ್ನ ಲೆಕ್ಕ ಮಾಡ್ತಾ ಇರ್ತಾಳೆ. ಪ್ರಸಾದ್ ಪಕ್ಕದಲ್ಲೇ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ಏನು ಅಂದ್ರೆ ನೋಡಿದ್ರಾ, ಈ ದಿನ ಕಲೆಕ್ಷನ್ ನಮ್ಮೂರಲ್ಲಿ ಉಪ್ಪಿನಕಾಯಿ ಅಂದ್ರೆ ಅದು ಶಾರದಾ ಉಪ್ಪಿನಕಾಯಿ ಇರ್ಬೇಕು. ಬೇರೆ ಯಾರಾದ್ರೂ ಉಪ್ಪಿನಕಾಯಿ ಮಾರ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ತಗೋಬೇಕು. ಅಷ್ಟರ ಮಟ್ಟಿಗೆ ನಾನು ಬೆಳೆದಿದ್ದೀನಿ. ಬೆಳೆದಿದ್ಯಾ ಶಾರದಾ, ಬೆಳೆದಿದ್ಯಾ. ಆದ್ರೆ ದುಡ್ಡಿನ ಜೊತೆಗೆ ಪೊಗರು ಕೂಡ ಹೆಚ್ಚಾಗಿದೆ. ಅದು ಒಳ್ಳೇದಲ್ಲ. ಆಹಾ, ನಿಮ್ ಜೊತೆ ಹೇಳ್ಬೇಡಿ. ಈ ದುಡ್ಡಿನಿಂದಲೇ ಅಲ್ವಾ ಊರೆಲ್ಲ ನಮ್ಮನ್ನ ಗೌರವಿಸ್ತಾ ಇರೋದು. ನಮ್ಮ ಮಕ್ಕಳಿಗೆ ಕೋಟೀಶ್ವರರಿಂದ ಸಂಬಂಧಗಳು ಬರ್ತಾ ಇದೆ. ನಾಳೆನೋ ನಾಡಿದ್ದೋ ಮದುವೆ ಮಾಡಿ ಬಿಟ್ರೆ ಈ ಮನೆ ದುಡ್ಡಿನ ಕಳಕಳೆ ಆಗ್ತಾ ಇರುತ್ತೆ. ನಮ್ಮ ಮಕ್ಕಳ ಇಷ್ಟ ಮುಖ್ಯ ಅಲ್ವಾ. ಅವ್ರು ಯಾರನ್ನ ಇಷ್ಟಪಟ್ರೆ ಅವ್ರನ್ನೇ ಮಾಡ್ಕೋಬೇಕು. ನನ್ನ ಮಕ್ಕಳು ನನ್ನ ಮಾತಿನ ಗೆರೆ ದಾಟಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ವಿಧಿ ವಿಚಿತ್ರ. 3 ಮಕ್ಕಳು 3 ಬಡವರ ಹುಡುಗಿಯರನ್ನು ಪ್ರೇಮಿಸಿ ಮದುವೆ ಮಾಡಿಕೊಂಡು ನೇರವಾಗಿ ಮನೆಗೆ ಕರ್ಕೊಂಡು ಬರ್ತಾರೆ. ಬಾಗಿಲ ಹತ್ತಿರ ರಮೇಶ್, ಸುರೇಶ್, ಅರುಣರು ಅವರ ಹೆಂಡತಿಯರಾದ ಅನಾಮಿಕಾ, ಅವನಿ, ಅಂಜಲಿಯರ ಜೊತೆ ಒಳಗಡೆಗೆ ಬರುತ್ತಾರೆ. ಆ 3 ಸೊಸೆಯಂದಿರು ಬಹಳ ಸಾದಾ ಸೀದ ಸೀರೆಗಳಲ್ಲಿ ಎಂತಹ ಒಡವೆಗಳೂ ಇಲ್ಲದೆ ಬಡವರಾಗಿ ಕಾಣಿಸುತ್ತಾ ಇರ್ತಾರೆ. ಅಮ್ಮ, ಅಪ್ಪ, ನಾವು ಬಂದ್ವಿ. ಶಾರದಾ ಶಾಕ್ ಆಗಿ ನೋಡ್ತಾ ಇದ್ರೆ, ರಮೇಶು, ಯಾರೋ ಇವರು? ಈ ಭಿಕ್ಷುಕರನ್ನ ನಮ್ಮನೆಗೆ ಬಂದಿದ್ದಾರೆ? ಕೆಲಸದವರ? ನಮ್ಮ ಮನೇಲಿ ಈಗಾಗ್ಲೇ 2 ಕೆಲಸದವರಿದ್ದಾರಲ್ಲ. ನಮಸ್ಕಾರ ಅತ್ತೆ, ನಾನು ಅನಾಮಿಕಾ, ರಮೇಶ್ ಅವರ ಹೆಂಡತಿ. ನಾನು ಅವನಿ, ಸುರೇಶ್ ಅವನ ಹೆಂಡತಿ. ನಾನು ಅಂಜಲಿ, ಅರುಣ ಹೆಂಡತಿ. ಏನೇ ಹೆಂಡತಿಯರ? ನನ್ನ ಮಕ್ಕಳಿಗೆ ಮದುವೆ ಏನು? ನನ್ನ ಪರ್ಮಿಷನ್ ಇಲ್ಲದೆ ಇಂಥ ಕೆಲಸ ಮಾಡ್ತೀರಾ? ಅಮ್ಮ, ಕೋಪ ಮಾಡ್ಕೋಬೇಡ. ನಾವು ಪ್ರೇಮಿಸಿ ಮದುವೆ ಮಾಡ್ಕೊಂಡಿದ್ದೀವಿ. ಅವರು ಬಡವರಾಗಿರ್ಬೋದು, ಆದ್ರೆ ಒಳ್ಳೆಯ ಮನಸ್ಸಿರುವವರಮ್ಮ. ಒಳ್ಳೆ ಮನಸ್ಸ? ಆ ಮನಸ್ಸನ್ನ ಮಾರ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಕಿಲೋ ಉಪ್ಪಿನಕಾಯಿ ಚೂರು ಕೂಡ ಬರಲ್ಲ. ಚಿಚಿ, ನನ್ನ ಸ್ಥಾನ ಏನು, ನನ್ನ ಮರ್ಯಾದೆ ಏನು? ಈ ಊರಲ್ಲಿ ಉಪ್ಪಿನಕಾಯಿ ಕ್ವೀನ್ ಅಂತ ಕರೆಸಿಕೊಳ್ಳುವ ಶಾರದಳ ಸೊಸೆಂದ್ರು ಹೀಗೆ ಮಾಸಿ ಹೋದ ಬಟ್ಟೆ ಜೊತೆ ಇರ್ತಾರ? ಶಾರದಾ, ಬಾಯಿ ಹದ್ದು ಬಸ್ತಿನಲ್ಲಿ ಇಟ್ಕೋ. ಅವ್ರೀಗ ನಮ್ಮ ಮನೆಗೆ ಸೊಸೆಂದಿರು. ಹುಡುಗಿಯರೇ, ನೀವು ಒಳಗಡೆಗೆ ಬನ್ನಿ. ನಿಲ್ಸಿ. ಈ ಮನೆಗೆ ಬರ್ಬೇಕು ಅಂತಂದ್ರೆ ನನ್ನ ಷರತ್ತಿಗೆ ಒಪ್ಕೋಬೇಕು. ನೀವು ನನ್ನ ಸೊಸೆಯಾಗಿರ್ಬೇಕು ಅಂತಂದ್ರೆ ಕೆಲಸದವರಿಗಿಂತ ಹೀನವಾಗಿ ಬದುಕಬೇಕು. ಯಾಕೆ ಅಂದ್ರೆ ನೀವು ತಂದ ವರದಕ್ಷಿಣೆ 0, ನಿಮ್ ಹತ್ರವಿರುವ ಆಸ್ತಿ 0. ಅತ್ತೆ, ನಮ್ಮ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಆದರೆ ಕಷ್ಟಪಟ್ಟು ಕೆಲಸ ಮಾಡುವ ತತ್ವವಿದೆ. ನಮ್ಮ ಗಂಡಂದಿರಿಗಾಗಿ, ಈ ಕುಟುಂಬಕ್ಕಾಗಿ ನಾವು ಎಷ್ಟು ಕಷ್ಟವಾದ್ರೂ ಪಡ್ತೀವಿ. ಹಾ ಹಾ, ಡೈಲಾಗು ಚೆನ್ನಾಗೇ ಇದೆ. ಸರಿ ಇರಿ. ಆದರೆ ಈ ಮನೆಯಲ್ಲಿ ನಿಮಗೆ ತಿನ್ನೋದಕ್ಕೆ ಮಾತ್ರ ಮಿಕ್ಕಿ ಹೋದ ಅನ್ನನೇ. ಉಟ್ಕೊಳ್ಳೋದಕ್ಕೆ ನನ್ನ ಹಳೆ ಸೀರೆಗಳೇ ಸಿಕ್ಕತ್ತೆ. ನನ್ನ ಉಪ್ಪಿನಕಾಯಿ ವ್ಯಾಪಾರದಲ್ಲಿ ಬಂದ ಲಾಭ 1 ರೂಪಾಯಿ ಕೂಡ ನಿಮಗೆ ಸಿಕ್ಕಲ್ಲ. ಪರವಾಗಿಲ್ಲ ಅತ್ತೆ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ನನ್ನ ಆಶೀರ್ವಾದ ಬೇಕು ಅಂತಂದ್ರೆ ಮೊದಲು ಹೋಗಿ ಆ ಗೋಡನ್ನಲ್ಲಿರುವ 10 ಚೀಲ ಮಾವಿನಕಾಯಿನ ತೊಳೆದು ಚೂರಾಗಿ ಕೊಯ್ರಿ. ಅದೇ ನಿಮಗೆ ಫಸ್ಟ್ ಡೇ ಗಿಫ್ಟ್. ಹಾಗೆ ಬಡ ಸೊಸೆಯರು 3 ಶಾರದಳ ಮನೆಗೆ ಬರುತ್ತಾರೆ. ಶಾರದಾ ಹೇಳಿದ ಹಾಗೆ ಅವರನ್ನು ಬಹಳ ಕೇವಲವಾಗಿ ನೋಡ್ತಾ ಇದ್ಲು. ದಿನವೆಲ್ಲ ಮಾವಿನಕಾಯಿ ಕೊಯ್ಯುವುದು, ಖಾರ ಸೇರಿಸುವುದು, ಎಣ್ಣೆ ಬೆರೆಸುವುದು, ಇಂತಹ ಚಾಕರಿ ಮಾಡಿಸ್ಕೋತಾ ಇದ್ಲು. ಆದರೆ ಅವರಿಗೆ ಚಿಲ್ಲರೆ ಕಾಸು ಕೂಡ ಕೊಡ್ತಾ ಇರ್ಲಿಲ್ಲ. ಗಂಡಂದಿರು ಕೇಳಿದರೆ ನಿಮ್ಮ ಹೆಂಡತಿಯರಿಗೆ ನಾನು ಕೆಲಸ ಕಲಿಸ್ತಾ ಇದ್ದೀನಿ ಅಂತ ದಬಾಯಿಸ್ತಾ ಇದ್ಲು. ಹಾಗೆ 1 ವಾರದ ನಂತರ ಹಿತ್ತಲಿನಲ್ಲಿ ಅನಾಮಿಕಾ, ಅವನಿ, ಅಂಜಲಿ 3 ಕೂತ್ಕೊಂಡು ಮಾವಿನಕಾಯಿ ಹಚ್ತಾ ಇರ್ತಾರೆ. ಅವರ ಕೈಗಳು ಕಂದಿ ಹೋಗಿರುತ್ತದೆ. ಅಕ್ಕ, ಇನ್ನು ನನ್ನಿಂದ ಆಗ್ತಾ ಇಲ್ಲ. ಈ ಖಾರದ ಘಾಟಿಗೆ ಕಣ್ಣು ಉರಿತಾ ಇದೆ. ಅತ್ತೆ ಏನೋ ದಿನ ದಿನಕ್ಕೂ ರಾಕ್ಷಸಿ ಹಾಗೆ ಬದಲಾಗ್ತಾ ಇದ್ದಾರೆ.
ನೆನ್ನೆನೇನೋ ಅನ್ನ ಕೇಳಿದ್ರೆ ಕೆಲಸ ಮಾಡದೇ ಇರೋರ್ಗೆ ತಿಂಡಿ ಏನಕ್ಕೆ ಅಂತ ಬೈದ್ರು. ಹೌದು ಅನಾಮಿಕಾ ಅಕ್ಕ, ನಮ್ಮ ಗಂಡಂದ್ರು ಕೂಡ ಅಮ್ಮಗೆ ಭಯಪಟ್ಟು ಏನು ಮಾತನಾಡದೇ ಇದ್ದಾರೆ. ನಾವು ಹೀಗೆ ಇದ್ರೆ ಜೀವನವೆಲ್ಲ ಗುಲಾಮರಾಗಿ ಬದಲಾಗ್ತೀವಿ. ನಾವು ಏನೋ ಒಂದು ಮಾಡ್ಬೇಕು. ನಿಜನೇ ಅವನಿ, ನಾವು ಬಡವರು ಎಂದು ಅತ್ತೆಗೆ ಕೀಳು. ದುಡ್ಡಿದ್ದರೆ ಈ ಮನೇಲಿ ಗೌರವ ಸಿಕ್ಕುತ್ತೆ. ನಾವು ಕೂಡ ದುಡ್ಡು ಸಂಪಾದಿಸಬೇಕು. ಹೇಗೆ ಅಕ್ಕ? ನಮ್ಮ ಹತ್ರ ಬಂಡವಾಳಕ್ಕೆ ಪೈಸಾ ಇಲ್ವಲ್ಲ. ನಮ್ಮ ಹತ್ರ ದುಡ್ಡಿಲ್ಲ, ಆದ್ರೆ ಬುದ್ಧಿ ಇದೆ. ಅತ್ತೆ ಕೇವಲ ಮಾವಿನಕಾಯಿ ಮಾರ್ತಾ ಇದ್ದಾರೆ. ನಾವು ಅದಕ್ಕಿಂತ ಹೊಸದಾಗಿ ಆಲೋಚಿಸಬೇಕು. ಜನ ಯಾವಾಗಲೂ ಹೊಸತನವನ್ನು ಬೇಡ್ಕೋತಾರಲ್ಲ. ಏನ್ ಮಾಡೋಣ ಅಕ್ಕ, ನಾವು ಉಪ್ಪಿನಕಾಯಿ ವ್ಯಾಪಾರ ಇಡೋಣವಾ? ಅತ್ತೆ ವ್ಯಾಪಾರದ ಮುಂದೆ ನಮ್ಮ ಉಪ್ಪಿನಕಾಯಿ ಯಾರು ಕೇಳುತ್ತಾರೆ? ಆಕೆ ಹತ್ರ ದುಡ್ಡಿದೆ, ಪಬ್ಲಿಸಿಟಿ ಇದೆ. ಅಲ್ಲೇ ನಮಗೆ ಬಂದಿದ್ದು. ಜನ ಉಪ್ಪಿನಕಾಯಿ ತಗೋಬೇಕಾದ್ರೆ ರುಚಿ ಮಾತ್ರ ಅಲ್ಲ, ಅದೃಷ್ಟವನ್ನು ಕೂಡ ಆಸೆ ಪಡ್ತಾರೆ. ನಾವು ಮಾಡುವ ವ್ಯಾಪಾರದ ಹೆಸರು ಬಂಗಾರ ಬೆಳ್ಳಿ ಉಪ್ಪಿನಕಾಯಿ ವ್ಯಾಪಾರ. ಬಂಗಾರ ಬೆಳ್ಳಿ ಉಪ್ಪಿನಕಾಯ ಅಂದ್ರೆ ಉಪ್ಪಿನಕಾಯಲ್ಲಿ ಬಂಗಾರ ಹಾಕ್ತಿವಾ? ಹೌದು. ನಾವು ಉಪ್ಪಿನಕಾಯಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಬಂಗಾರದ ಕಾಸುಗಳಂತದ್ದು, ಬೆಳ್ಳಿ ನಾಣ್ಯದಂತದ್ದನ್ನು ಇಡೋಣ. ಅಂದ್ರೆ ಲಾಟ್ರಿ ಸಿಸ್ಟಮ್ ಆಗೋಣ. ಮಾತು ಯಾರ ಜಾಡಿಯಲ್ಲಿ ಬಂಗಾರ ಬಂತೋ ಅವರು ಲಕ್ಕಿ. ವಾವ್, ಸೂಪರ್ ಐಡಿಯಾ ಅಕ್ಕ. ಜನ ಉಪ್ಪಿನಕಾಯಿಗಾಗಿ ಅಲ್ದೇ ಇದ್ರು ಬಂಗಾರಕ್ಕಾಗಿ ಆದ್ರೂ ನಮ್ಮ ಉಪ್ಪಿನಕಾಯಿ ತಗೋತಾರೆ. ಆದರೆ ಬಂಗಾರ ಬೆಳ್ಳಿ ಕೊಂಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡೆಲ್ಲಿದೆ? ನಮ್ಮ ಮೂವರ ಹತ್ರ ಮದುವೆ ಸಮಯದಲ್ಲಿ ಅಮ್ಮನವರು ಕೊಟ್ಟ ಚಿಕ್ಕ ಚಿಕ್ಕ ಉಂಗುರಗಳು, ಸರಗಳು ಇದೆಯಲ್ಲ, ಅದನ್ನೇ ಮಾರಾಟ ಮಾಡೋಣ. ಆ ದುಡ್ಡಿನಿಂದ ಬಂಡವಾಳ ಇಡೋಣ. ಬಂದ ಲಾಭದಲ್ಲಿ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಸರಿ ಅಕ್ಕ, ನಿನ್ನ ಮೇಲೆ ನಂಬಿಕೆಯಿಂದ ನನ್ನ ತಾಳಿ ಬೊಟ್ಟು ಬಿಟ್ಟು ಎಲ್ಲ ಕೊಡ್ತೀನಿ. ಹಾಗೆ ಮೂವರು ಸೊಸೆಯರು ತಮ್ಮ ಹತ್ತಿರ ಇರುವ ಒಡವೆಗಳನ್ನು ಮಾರಿ ರಹಸ್ಯದಿಂದ ಊರಿನ ಕೊನೆಯಲ್ಲಿರುವ ಚಿಕ್ಕ ಗುಡಿಸಲಿನಲ್ಲಿ ಉಪ್ಪಿನಕಾಯಿ ತಯಾರಿ ಶುರು ಮಾಡುತ್ತಾರೆ. ಅದಕ್ಕೆ ಲಕ್ಷ್ಮೀ ದೇವಿ ಅದೃಷ್ಟ ಉಪ್ಪಿನಕಾಯಿ ಎಂದು ಹೆಸರಿಡುತ್ತಾರೆ. ಅನಾಮಿಕಾ ತನ್ನ ಬುದ್ಧಿವಂತಿಕೆಯಿಂದ ಉಪ್ಪಿನಕಾಯಲ್ಲಿ ಒಂದು ಮ್ಯಾಜಿಕ್ ಮಾಡುತ್ತಾಳೆ. ಕೆಲವು ಜಾಡಿಗಳಲ್ಲಿ ಚಿಕ್ಕ ಬಂಗಾರದ ಮೂಗುಬೊಟ್ಟು, ಕೆಲವುದರಲ್ಲಿ ಬೆಳ್ಳಿ ಕಾಸು, ಕೆಲವುದರಲ್ಲಿ ಮಾಮೂಲು ಉಪ್ಪಿನಕಾಯಿ ಇರೋ ಹಾಗೆ ಪ್ಲಾನ್ ಮಾಡುತ್ತಾಳೆ. ಹಾಗಿರುವಾಗ ಕೆಲವು ದಿನದ ನಂತರ ಊರಿನ ಸೆಂಟರ್ ಅಲ್ಲಿ ಜನ ಗುಂಪುಗೂಡಿರುತ್ತಾರೆ. ಅಲ್ಲಿ ಮೂವರು ಸೊಸೆಯರು ಒಂದು ಚಿಕ್ಕ ಗಾಡಿಯ ಮೇಲೆ ಉಪ್ಪಿನಕಾಯಿ ಮಾರ್ತಾ ಇರ್ತಾರೆ. ಬನ್ನಿ ಸ್ವಾಮಿ, ಬನ್ನಿ, ಉಪ್ಪಿನಕಾಯಿ ತಗೊಳ್ಳಿ, ಅದೃಷ್ಟ ನಿಮ್ಮ ಸ್ವಂತ. ರುಚಿಗೆ ರುಚಿ, ಧನಕ್ಕೆ ಧನ. ನಮ್ಮ ಬಂಗಾರ ಬೆಳ್ಳಿ ಉಪ್ಪಿನಕಾಯಿ ಕೇವಲ 500 ರೂಪಾಯಿ ಮಾತ್ರವೇ. ಅದನ್ನು ಕೇಳಿ ಆಗಲೇ ಅಲ್ಲಿಗೆ ಬಂದ ಒಬ್ಬ ಕಸ್ಟಮರ್ ಅವರ ಹತ್ರ, ಏನಮ್ಮ, ಉಪ್ಪಿನಕಾಯಲ್ಲಿ ಬಂಗಾರವಿರುತ್ತಾ? ನಿಜವೇನಾ? ನಂಬಿಕೆ ಇಲ್ಲದಿದ್ರೆ ಒಂದ್ಸಲ ಕೊಂಡ್ಕೊಂಡು ನೋಡಿ ಚಿಕ್ಕಪ್ಪ, ನಿಮ್ಮ ಅದೃಷ್ಟ ಹೇಗಿದೆಯೋ ನಿಮಗೆ ಗೊತ್ತಾಗುತ್ತೆ. ಆ ಕಸ್ಟಮರ್ ಒಂದು ಜಾಡಿಯನ್ನು ಕೊಂಡ್ಕೊತಾನೆ. ಆತುರತೆಯಿಂದ ಮುಚ್ಚಳ ತೆಗೆದು ಸ್ಪೂನ್ ಅಲ್ಲಿ ಉಪ್ಪಿನಕಾಯನ್ನ ಆ ಕಡೆ ಈ ಕಡೆ ಕದಲಿಸುತ್ತಾನೆ. ನಿಜವಾಗಿಯೇ ಅದರೊಳಗಿಂದ ಒಂದು ಚಿಕ್ಕ ಬೆಳ್ಳಿ ಕಾಸು ಹೊರಗೆ ಬರುತ್ತೆ. ಕಸ್ಟಮರ್ ಎಗರಿ ಕೇಕೆ ಹಾಕುತ್ತೆ, ಅರೇ, ಬೆಳ್ಳಿ ಕಾಸು ಸಿಕ್ತು, ನಿಜವೇನೋ? ಇವ್ರು ಹೇಳಿದ್ದು ನಿಜವೇ? ಇನ್ನು ಆ ವಾರ್ತೆ ಊರೆಲ್ಲ ವ್ಯಾಪಿಸುತ್ತದೆ. ಜನ ಮೈ ಮೇಲೆ ಬಿದ್ದು ಉಪ್ಪಿನಕಾಯಿ ಜಾಡಿಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ಶುರು ಮಾಡುತ್ತಾರೆ. ಒಬ್ಬರಿಗೆ ಬಂಗಾರದ ಮೂಗುಬಟ್ಟು ಸಿಕ್ಕತ್ತೆ, ಮತ್ತೊಬ್ಬರಿಗೆ ಬೆಳ್ಳಿ ಉಂಗುರ ಸಿಕ್ಕತ್ತೆ. ಅದರಿಂದ ಉಪ್ಪಿನಕಾಯಿಗಿಂತ ಅದೃಷ್ಟವನ್ನೇ ಪರೀಕ್ಷಿಸಿಕೊಳ್ಳೋದಕ್ಕೆ ಜನ ಮೈ ಮೇಲೆ ಬರ್ತಾ ಇದ್ದಾರೆ. ಹಾಗಿರುವಾಗ ಶಾರದಳ ಗೌಡನ್ನಲ್ಲಿ ನೊಣ ಹೊಡ್ಕೊಂಡು ಕೂತಿರ್ತಾಳೆ. ಒಬ್ಬ ಕಸ್ಟಮರ್ಸ್ ಕೂಡ ಇಲ್ಲ. ಏನಾಯ್ತು ಈ ಊರಿನ ಜನಕ್ಕೆ? ದಿನವೂ 100 ಜಾಡಿ ಮಾರುವ ನನ್ನ ಹತ್ರ ಈ ದಿನ ಬೋಣಿ ಕೂಡ ಆಗಿಲ್ಲ. ಏನು ಅಂದ್ರೆ ಪ್ರಸಾದ್ ಒಳಗಡೆಯಿಂದ ಬರುತ್ತಾ, ಅಬ್ಬಾ, ಏನೇ ಆ ಕೇಕೆ? ಹೊರಗಡೆ ಏನ್ ನಡೀತಾ ಇದ್ದೀರೋ ನೋಡಿದ್ರಾ? ಜನವೆಲ್ಲ ಎಲ್ಲಿ ಹೋಗಿದ್ದಾರೆ? ನನ್ನ ಉಪ್ಪಿನಕಾಯಿ ವಾಸನೆ ಅವ್ರಿಗೆ ಹಿಡಿಸ್ತಾ ಇಲ್ವಾ? ನಿನ್ನ ಉಪ್ಪಿನಕಾಯಿ ವಾಸನೆಗಿಂತ ಅಲ್ಲಿ ನಿನ್ನ ಸೊಸೆಯರು ಮಾರ್ತಾ ಇರುವ ಬಂಗಾರ ಉಪ್ಪಿನಕಾಯಿ ಮಿಂಚು ಜನಗಳ ಕಣ್ಣನ್ನ ಹೊಳಿತಾ ಇದೆ. ಏನು, ನನ್ ಸೊಸೆಯರು ಉಪ್ಪಿನಕಾಯಿ ಮಾರ್ತಾ ಇದ್ದಾರಾ? ಅದು ಬೆಳ್ಳಿ ಬಂಗಾರದಿಂದಲ್ಲ. ಇದು ಎಲ್ಲಿಯ ವಿಚಿತ್ರ? ಹೌದು ಶಾರದಾ, ಅವರು ಊರಿನ ಕೊನೆಯಲ್ಲಿ ಒಂದು ಶಾಪ್ ಇಟ್ಟಿದ್ದಾರೆ. ಉಪ್ಪಿನಕಾಯಿಯಲ್ಲಿ ಬಹುಮಾನವಿಟ್ಟು ಮಾರ್ತಾ ಇದ್ದಾರೆ. ಜನವೇನೋ ಹುಚ್ಚರ ಹಾಗೆ ಕೊಂಡ್ಕೋತಾ ಇದ್ದಾರೆ. ಅವರು ಈಗ ಬಹಳ ಸಂಪಾದಿಸ್ತಾ ಇದ್ದಾರಲ್ಲ. ಓಹೋ, ನನ್ ಮನೆಯಲ್ಲೇ ಇದ್ದು ನನಗೆ ಪೈಪೋಟಿ ಇಡ್ತಾರಾ? ಆ ಭಿಕ್ಷುಕರಿಗೆ ಎಷ್ಟು ಧೈರ್ಯ! ಈಗ್ಲೇ ಹೋಗಿ ಕೆಲಸ ಮಾಡಿಸ್ತೀನಿ. ಹಾಗೆ ಅನ್ನುತ್ತಾ ಶಾರದ ಕೋಪದಿಂದ ಊಗುತ್ತಾ ತನ್ನ 3 ಮಕ್ಕಳನ್ನು ಹಿಂದಕ್ಕೆ ಹಾಕಿಕೊಂಡು ಸೊಸೆಯರ ಶಾಪ್ ಹತ್ರ ಹೋಗುತ್ತಾಳೆ. ಅಲ್ಲಿ ಜನ ವಿಪರೀತವಾಗಿರುತ್ತಾರೆ. ಅನಾಮಿಕಾ, ಅವನಿ, ಅಂಜಲಿ ಬ್ಯುಸಿಯಾಗಿ ದುಡ್ಡನ್ನು ತೆಗೆದುಕೊಳ್ಳುತ್ತಾ ಉಪ್ಪಿನಕಾಯಿ ಜಾಡಿಯನ್ನು ಕೊಡ್ತಾ ಇರ್ತಾರೆ. ನಿಲ್ಸಿ, ಈ ನಾಟಕನ ನಿಲ್ಸಿ ಎಂದು ಅನ್ನುತ್ತಲೇ ಎಲ್ಲರೂ ನಿಶ್ಶಬ್ದವಾಗುತ್ತಾರೆ. ಸೊಸೆಯರು ಅತ್ತೆಯನ್ನು ನೋಡಿ ನಗುತ್ತಾರೆ. ಬನ್ನಿ ಅತ್ತೆ, ವೆಲ್ಕಮ್.
ಉಪ್ಪಿನಕಾಯಿ ತಗೋತೀರಾ? ಈ ದಿನ ಸ್ಪೆಷಲ್ ಆಫರ್ ಇದೆ. 2 ಜಾಡಿ ಕೊಂಡ್ಕೊಂಡ್ರೆ 1 ಬೆಳ್ಳಿ ಕಾಯಿನ್ ಗ್ಯಾರಂಟಿ. ಏನೇ ವ್ಯಂಗ್ಯ? ನನ್ ಮನೆಯಲ್ಲೇ ಇದ್ದು ನನಗೆ ಪೈಪೋಟಿಗೆ ಬರ್ತೀರಾ? ನೀವು ನನ್ನ ಸೊಸೆರು ಅನ್ನೋದು ಮರ್ತೋದ್ರಾ? ಮರ್ತೋಗಿಲ್ಲ ಅತ್ತೆ, ಆದ್ರೆ ನೀವು ನಮ್ಮನ್ನ ಸೊಸೆಯಾಗಿ ಯಾವತ್ತಾದ್ರೂ ನೋಡಿದ್ದೀರಾ? ಕೆಲಸದವರಿಗಿಂತ ಹೀನವಾಗಿ ನೋಡಿದ್ದೀರಾ. ಅದಕ್ಕೆ ನಾವು ಸ್ವಂತವಾಗಿ ಬದುಕಬೇಕು ಅಂತ ನಿರ್ಣಯಿಸಿದ್ದೀವಿ. ಹೌದು ಅತ್ತೆ, ನಮ್ಮ ಬಡತನವನ್ನು ನೋಡಿ ನಕ್ಕಿರಿ, ಈಗ ನಮ್ಮ ಬುದ್ಧಿವಂತಿಕೆ ನೋಡಿ ಅಳ್ತಾ ಇದ್ದೀರಾ? ಏಯ್ ರಮೇಶ್, ಸುರೇಶ್, ಅರುಣ್, ಏನೋ ಇದು ನೋಡ್ತಾ ಇದ್ದೀರಾ? ಏನಕ್ಕೆ ನಿಮ್ಮ ಹೆಂಡತಿಯರು ಅವಮಾನಿಸ್ತಾ ಇದ್ದಾರೆ? ಎಳೆದು ಹೊಡಿರೋ ಒಬ್ಬೊಬ್ರನ್ನ. ಸಾರಿ ಅಮ್ಮ, ಅವ್ರು ಮಾಡ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ನೀನು ನಮ್ಮನ್ನ ಅವರನ್ನ ಯಾವತ್ತು ನಿನ್ನ ಕೆಳಗಿನ ಗುಲಾಮರಾಗಿ ನೋಡ್ಕೊಂಡೆ. ಅವರು ತಮ್ಮ ಕಷ್ಟದಿಂದಲೇ ಮೇಲಕ್ಕೆ ಬಂದಿದ್ದಾರೆ. ಹೌದಮ್ಮ, ಅವರು ಸಂಪಾದಿಸಿದ ದುಡ್ಡಿನಿಂದ ನೆನ್ನೆನೆ ನಮ್ಗೆ ಹೊಸ ಬೈಕ್ ಕೂಡ ಕೊಡ್ಸಿದ್ದಾರೆ. ನೀನು ಕನಿಷ್ಠ ಯಾವಾಗಾದ್ರೂ ನಮ್ಗೆ ಪಾಕೆಟ್ ಮನಿ ಆದ್ರೂ ಕೊಟ್ಟಿದ್ಯಾ? ನಿನ್ನ ಅಹಂಕಾರದಿಂದ ನಾವು ನಲಗಿ ಹೋಗಿದ್ದೀವಮ್ಮ. ಈಗ ನಮ್ಮ ಹೆಂಡತಿಯರಿಂದ ನಮಗೆ ಗೌರವ ಬಂದಿದೆ. ನಾವಂತೂ ಅವ್ರ ಜೊತೆಗೆ ಇರ್ತೀವಿ. ಏನು ಹೆತ್ತ ಮಕ್ಕಳು ಕೂಡ ನನ್ನ ಎದುರಿಗೆ ತಿರುಗ್ತಾ ಇದ್ದೀರಾ? ಇದೆಲ್ಲ ಈ ಮಾಯಲಾಡಿಗಳ ಕೆಲಸ. ಸರಿ, ನೋಡೋಣ ನಿಮ್ಮ ವ್ಯಾಪಾರ ಎಷ್ಟು ಕಾಲ ಸಾಗುತ್ತೋ. ನಾನು ನಿಮ್ಮ ಮೇಲೆ ಕೇಸ್ ಇಡ್ತೀನಿ. ಜನರನ್ನ ಮೋಸ ಮಾಡ್ತಾ ಇದ್ದೀರಾ ಅಂತ ಫಿರ್ಯಾದಿ ಮಾಡ್ತೀನಿ. ಅತ್ತೆ, ನೀವು ಯಾರಿಗೆ ಫಿರ್ಯಾದಿ ಮಾಡಿದ್ರು ಭಯವಿಲ್ಲ. ನಾವು ಉಪ್ಪಿನಕಾಯಿಲೆ ಹಾಕ್ತಾ ಇರೋದು ನಿಜವಾದ ಬಂಗಾರ ಬೆಳ್ಳಿ. ನಮ್ಮ ಲಾಭದಲ್ಲಿ ಸ್ವಲ್ಪ ಭಾಗ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಮೋಸವಿಲ್ಲ, ದಗ ಇಲ್ಲ, ಕೇವಲ ವ್ಯಾಪಾರದ ಬುದ್ಧಿವಂತಿಕೆ ಮಾತ್ರ ಇದೆ. ಬೇಕು ಅಂದ್ರೆ ನೀವು ಕೂಡ 1 ಜಾಡಿ ಕೊಂಡ್ಕೊಂಡು ನೋಡಿ. ಅದನ್ನು ಕೇಳಿದ ನಂತರ ಶಾರದಂಗೆ ಏನು ಮಾತನಾಡಬೇಕೋ ಗೊತ್ತಾಗಲಿಲ್ಲ. ಅಲ್ಲಿಂದ ಅವಮಾನ ಭಾರದಿಂದ ಹಿಂದಕ್ಕೆ ಬರುತ್ತಾಳೆ. ಮನೆಗೆ ಹೋದ ಮೇಲೆ ಆಕೆಯ ವ್ಯಾಪಾರ ಪೂರ್ತಿಯಾಗಿ ಬಿಟ್ಟು ಹೋಗುತ್ತದೆ. ಮಕ್ಕಳು ಸೊಸೆಯರನ್ನು ಮನೆಯಿಂದ ಕಳಿಸುತ್ತಾಳೆ. ಆಕೆ ತಯಾರು ಮಾಡಿದ ಉಪ್ಪಿನಕಾಯಿ ಕೊಂಡ್ಕೊಳ್ಳೋರಿಲ್ಲದೆ ಗೋಡನ್ನಲ್ಲೇ ಹಾಳಾಗಿ ಹೋಗುತ್ತೆ. ಆಕೆ ಹತ್ತಿರ ಕೆಲಸ ಮಾಡುವವರು ಕೂಡ ಸಂಬಳ ಕೊಡ್ತಾ ಇಲ್ಲ ಅಂತ ಬಿಡುತ್ತಾರೆ. ಈಗ ಶಾರದಾ ಒಂಟಿಯಾಗಿ ಬಿಡುತ್ತಾಳೆ. 1 ತಿಂಗಳ ನಂತರ ಶಾರದಾಳ ಮನೆ ನಿಶ್ಶಬ್ದವಾಗಿರುತ್ತದೆ. ಶಾರದಾ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಪ್ರಸಾದ್ ಆಕೆಯನ್ನ ಸಮಾಧಾನಿಸ್ತಾ ಇರ್ತಾನೆ. ಈಗ್ಲಾದ್ರೂ ತಿಳಿದ ಶಾರದಾ, ದುಡ್ಡು ಅಹಂಕಾರ ಶಾಶ್ವತ ಅಲ್ಲ, ಮನುಷ್ಯರ ಪ್ರೇಮನೇ ಮುಖ್ಯ ಅಂತ. ನಿನ್ನ ಸೊಸೆಯರು ನಿನ್ನನ್ನ ಎದುರಿಸಿದರು, ಅವರು ನಿನ್ನನ್ನ ದ್ವೇಷಿಸಲಿಲ್ಲ. ಅವರು ಕೇವಲ ತಮ್ಮ ಆತ್ಮ ಗೌರವಕ್ಕಾಗಿ ಹೋರಾಡಿದ್ರು ಅಷ್ಟೇ. ಹೌದು ರೀ, ನಾನೇ ತಪ್ಪು ಮಾಡಿದೆ. ಬಡವರು ಅಂತ ಕೀಳಾಗಿ ನೋಡ್ದೆ. ನನ್ನ ಸೊಸೆಯರಲ್ಲಿರುವ ಲಕ್ಷ್ಮೀ ಕಳೆನ ಗುರುತಿಸಲಾರದೆ ಹೋದೆ. ಈಗ ನನಗೆಲ್ಲ ಹೋಯ್ತು ಬಿಡಿ. ನನ್ನ ಮಕ್ಕಳು ಕೂಡ ನನ್ನ ಹತ್ರ ಇಲ್ಲ. ಆಗಲೇ ಮನೆಯ ಮುಂದೆ ಕಾರಿನ ಶಬ್ದ ಕೇಳಿಸುತ್ತದೆ. ಅನಾಮಿಕ, ಅವನಿ, ಅಂಜಲಿ ಮಕ್ಕಳ ಜೊತೆ ಸೇರಿ ಅವರ ಕಾರಿನಿಂದ ಇಳಿಯುತ್ತಾರೆ. ಅವರ ಕೈಯಲ್ಲಿ ಹೊಸ ಬಟ್ಟೆಗಳು, ಸ್ವೀಟ್ ಬಾಕ್ಸು ಇರುತ್ತದೆ. ಅತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ತಲೆ ಎತ್ತಿ ನೋಡುತ್ತಾಳೆ. ಸೊಸೆಯರು ನಗುತ್ತಾ ಒಳಗಡೆಗೆ ಬರುತ್ತಾರೆ. ಏನು ಅತ್ತೆ ಹಾಗೆ ಡಲ್ ಆಗಿದ್ದೀರಾ? ನಾವು ಬಂದ್ಬಿಟ್ಟೆ ಅಲ್ಲ. ನೀವಾ ನನ್ನ ನಿನ್ನೆ ಏಕೆ ನೋಡೋದಕ್ ಬಂದ್ರಿ? ನನ್ನ ಕಷ್ಟ ನೋಡಿ ನಗೋದಕ್ಕ? ಇಲ್ಲ ಅತ್ತೆ, ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಮನೆಗ? ಯಾವ ಮನೆ? ನಾವು ಈ ಊರಿನ ಮಧ್ಯದಲ್ಲಿ ಒಂದು ಹೊಸ ಬಂಗಲೆ ಕೊಂಡ್ಕೊಂಡಿದ್ದೀವಿ ಅತ್ತೆ. ಅದಕ್ಕೆ ಶಾರದಾ ನಿಲಯ ಅಂತ ಹೆಸರಿಟ್ಟಿದ್ದೀವಿ. ನನ್ನ ಹೆಸರ? ನಾನು ಎಷ್ಟು ಮಾತಂದ್ರು ನನ್ನ ಹೆಸರಿಟ್ಟಿದ್ದೀರಾ? ಹೌದಮ್ಮ, ಅನಾಮಿಕ ಹೇಳಿದ್ದೆ ನಿಜ. ನಾವು ಎಷ್ಟು ಎತ್ತರವಾದರೂ ಮೂಲವನ್ನು ಮರೆತು ಹೋಗ್ಬಾರ್ದು ಅಂತ. ನೀನು ನಮ್ಮ ಅಮ್ಮ. ನಿನ್ನ ಆಶೀರ್ವಾದ ಇಲ್ಲದೆ ಹೋದ್ರೂ ನಮಗೆ ವಿಜಯ ಸಿಗ್ತಾ ಇರ್ಲಿಲ್ಲ. ಅತ್ತೆ, ವ್ಯಾಪಾರದಲ್ಲಿ ಪೈಪೋಟಿ ಇರ್ಬೋದು, ಆದ್ರೆ ಕುಟುಂಬದಲ್ಲಿ ಎಲ್ಲ ನಮಗೆ ದುಡ್ಡು ಬಂದಿದೆ. ಆದರೆ ಆಶೀರ್ವದಿಸುವ ಅತ್ತೆ ಮಾವಗಳಿಲ್ಲದ ಲೋಪ ಕಾಣಿಸಿತು. ನಮ್ಮ ಬಂಗಾರದ ಉಪ್ಪಿನಕಾಯಿ ಎಲ್ಲ ನಿಜವಾದ ಬಂಗಾರ ನೀವೇ. ನನ್ನನ್ನು ಕ್ಷಮಿಸಮ್ಮ, ನಾನು ರಾಕ್ಷಸಿ. ನಿಮ್ಮ ದೊಡ್ಡ ಮನಸ್ಸು ತಿಳಿಯದೆ ನಿಮಗೆ ಕಷ್ಟ ಕೊಟ್ಟೆ. ಅಮ್ಮ ಅತ್ತೆ, ನಮಗೆ ನಿಮ್ಮ ಪ್ರೇಮ ಸಾಕು. ಇನ್ನೊಂದ್ ವಿಷಯ ಅತ್ತೆ, ನಮಗ್ ಬೇಕು. ನಮ್ಮ ಬಂಗಾರದ ಉಪ್ಪಿನಕಾಯಿಲಿ ನಿಮ್ಮ ರುಚಿ ಕೂಡ ಸೇರಿದ್ರೆ ಇನ್ನು ಪ್ರಪಂಚವೆಲ್ಲ ನಮ್ಮದೇ. ಹೌದು ಅತ್ತೆ, ನಾವೆಲ್ಲರೂ ಸೇರಿ ಬಿಸ್ನೆಸ್ ಮಾಡೋಣ. ನೀವು ಚೇರ್ಮನ್ ಆಗಿರಿ, ನಾವು ಮ್ಯಾನೇಜರ್ ಆಗಿರ್ತೀವಿ. ಭಲೆ ಹೇಳಿದ್ರಮ್ಮ. ಶಾರದಾ, ನೋಡಿದ್ಯಾ ನಿನ್ನ ಸೊಸೆಯರ ದೊಡ್ಡತನ? ಈಗಲಾದ್ರೂ ಅಹಂಕಾರ ಬಿಟ್ಬಿಟ್ಟು ಎಲ್ರ ಜೊತೆ ಸೇರಿ ಹೋಗು. ತಪ್ಪದೆ ರೀ, ನನ್ನ ತಪ್ಪು ತಿಳಿದುಕೊಂಡಿದ್ದೀನಿ. ಇನ್ನು ನಾವೆಲ್ಲರೂ ಬೇರೆ ಇಲ್ಲ, ಎಲ್ರೂ ಒಂದೇ. ಬಡ ಸೊಸೆಯರು ಅಂತ ಚೀಕಾರ ಹಾಕಿದೆ. ಆದ್ರೆ ನೀವೇ ನಿಜವಾದ ಧನವಂತರು, ಮನಸ್ಸಿರುವ ಮಹಾರಾಣಿಯರು. ಹಾಗೆ ಆ ದಿನ ಮನೆಯಲ್ಲಿ ನಿಜವಾದ ಹಬ್ಬ ಬರುತ್ತದೆ. ಶಾರದಳ ಅಹಂಕಾರ ನಚಿಸಿ ಪ್ರೇಮ ಚಿಗುರುತ್ತದೆ. 3 ಸೊಸೆಯರು ಅತ್ತೆ ಸೇರಿ ಶಾರದಾ ಅಂಡ್ ಸೊಸೆ ಬಂಗಾರದ ಉಪ್ಪಿನಕಾಯಿ ಎನ್ನುವ ಹೊಸ ಬ್ರ್ಯಾಂಡ್ ಶುರು ಮಾಡುತ್ತಾರೆ. ಒಂದು ಕಾಲದಲ್ಲಿ ಬಡ ಸೊಸೆಯರಾಗಿ ಬಂದವರು ತಮ್ಮ ಬುದ್ಧಿವಂತಿಕೆಯಿಂದ, ಐಕ್ಯಮತ್ಯದಿಂದ ಆ ಮನೆಗೆ ನಿಜವಾದ ಲಕ್ಷ್ಮೀ ದೇವಿಯಾಗುತ್ತಾರೆ. ಅತ್ತೆ ಸೊಸೆಯರು ಸೇರಿ ಇದ್ದರೆ ಆ ಮನೆಯೇ ನಂದನವನವೆಂದು ನಿರೂಪಿಸುತ್ತಾರೆ. ಎಲ್ಲರೂ ಸುಖ ಸಂತೋಷದಿಂದ ಕಳೆಯುತ್ತಾರೆ.
ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ರಂಗಾಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿದ್ದರು. ಅವರಿಗೆ 3 ಮಕ್ಕಳು, ರಮೇಶ್, ಸುರೇಶ್, ಅರುಣ್. ದೊಡ್ಡವನು ರಮೇಶನಿಗೆ ಹಳ್ಳಿಯ ಹುಡುಗಿ ಅನಾಮಿಕಳ ಜೊತೆ ಮದುವೆ ಮಾಡಿರುತ್ತಾರೆ. ಸುರೇಶ್ ಅರುಣರು ಸಿಟಿಯಲ್ಲಿ ಕೆಲಸ ಮಾಡುತ್ತಾ ಅಲ್ಲಿ ಧನವಂತರಾದ ಅವನಿ ಅಂಜಲಿಯರನ್ನು ಮದುವೆ ಮಾಡ್ಕೊಂಡಿರ್ತಾರೆ. ಅನಾಮಿಕಾ ಬಡ ಮನೆಯ ಹುಡುಗಿಯಾದರೂ ಬುದ್ಧಿವಂತಳು. ಅವನಿ ಅಂಜಲಿ ಮಾತ್ರ ಆಸ್ತಿ ಓದು ನೋಡಿಕೊಂಡು ಗರ್ವವಾಗಿರ್ತಾ ಇದ್ರು. ಅನಾಮಿಕಳನ್ನು ಕೆಲಸದವಳ ಹಾಗೆ ನೋಡ್ತಾ ಇದ್ರು. ಒಂದು ದಿನ ಬೆಳಗ್ಗೆ 8 ಗಂಟೆಗೆ ಅನಾಮಿಕಾ ಆಗಲೇ ಕೆಲಸವೆಲ್ಲ ಮುಗಿಸಿ ಟಿಫಿನ್ ರೆಡಿ ಮಾಡಿರುತ್ತಾಳೆ. ಅವನಿ ಅಂಜಲಿ ಸೋಂಬೇರಿತನದಿಂದ ಹಾಲ್ಗೆ ಬರ್ತಾರೆ. ಅಬ್ಬಾ, ಈ ಹಳ್ಳಿನಲ್ಲಿ ಕೋಳಿ ಕೂಗೋ ಮೊದಲೇ ಅತ್ತೆ ಸುಪ್ರಭಾತ ಶುರು ಮಾಡ್ತಾಳೆ. ನಿದ್ದೆ ಹಾಳಾಯ್ತು. ಹೌದು, ನಮ್ ಡ್ಯಾಡಿ ಮನೆಯಲ್ಲಂತೂ 10 ಗಂಟೆಗೆ ಹೇಳ್ತಾ ಇದ್ದೆ. ಇಲ್ಲಿ ನನ್ನ ಬ್ಯೂಟಿ ಸ್ಲಿಪ್ ಫೋಟೋ ಹೋಯ್ತು. ಏನೇ ಅನಾಮಿಕಾ, ಕಾಫಿ ಇನ್ನೂ ತರ್ಲಿಲ್ವಾ? ಆಗಲೇ ಅವರ ಮಾತನ್ನು ಕೇಳಿ ಅನಾಮಿಕಾ ಫಿಲ್ಟರ್ ಕಾಫಿ ತೆಗೆದುಕೊಂಡು ಹಾಲ್ಗೆ ಬರ್ತಾಳೆ. ತಗೊಳ್ಳಿ, ಈಗಲೇ ಫಿಲ್ಟರ್ ಕಾಫಿ ಕಲ್ಸಿದೀನಿ, ಕುಡೀರಿ. ಆಗ ಅಂಜಲಿ ತೆಗೆದುಕೊಂಡು ಕಾಫಿ ಸಿಪ್ ಮಾಡಿ ಕೋಪದಿಂದ ಅಹಂಕಾರದಿಂದ ಅನಾಮಿಕಳ ಹತ್ರ ಹೀಗಂತಾಳೆ, ಛೀ, ಏನಿದೋ ಇದು? ಕಾಫಿನ ಕಷಾಯನ? ನನಗೆ ಕ್ಯಾಪಚಿನೋ ಬೇಕು ಅಂತ ಹೇಳಿದ್ದೆ ಅಲ್ವಾ? ನಿನಗಿದ್ ಬಿಟ್ಟು ಇನ್ನೇನು ಬರಲ್ವಾ? ಹೌದು, ನಮ್ಗೆ ಇಂಥದ್ದೆಲ್ಲ ಆಗಲ್ಲ. ನಮ್ಮ ಸ್ಥಾಯಿಗೆ ಕರೆಕ್ಟ್ ಆಗಿರ್ಬೇಕು. ನಿನಗೆ ನಮ್ ಟೇಸ್ಟ್ ಎಲ್ಲ ಅರ್ಥವಾಗುತ್ತೆ ಬಿಡು, ಪಾಪ. ಆಗಲೇ ಶಾರದಾ ಅವರ ಮಾತನ್ನು ಕೇಳಿ ಹಾಲ್ಗೆ ಬರ್ತಾ ಅಂಜಲಿ ಅವನೀರ ಹತ್ರ ಹೀಗಂತಾಳೆ, ಏನ್ರಮ್ಮ ಬೆಳಿಗ್ಗೆನೆ ಅವಳ ಮೇಲೆ ಬೀಳ್ತೀರಾ? ಅವಳು ಬೆಳಿಗ್ಗೆನೆ ಇದು ಎಲ್ಲ ಮಾಡಿದ್ದಾಳೆ. ನೀವು ಕನಿಷ್ಠ ಒಂದು ಗ್ಲಾಸ್ ಕೂಡ ತೊಳೆಯಲ್ಲ, ಇನ್ನು ನೆಪನ? ಆಗಲೇ ಅರುಣ್ ಸುರೇಶ್ ಅವರ ಮಾತನ್ನು ಕೇಳಿ ಹಾಲ್ಗೆ ಬರ್ತಾ, ಅಮ್ಮ, ನೀವು ಯಾವಾಗ್ಲೂ ಅನಾಮಿಕಾ ಅತ್ಕೆನೆ ಹತ್ಕೊಂಡ್ ಬರ್ತೀರಾ. ಅವನಿ ಲೈಫ್ ಸ್ಟೈಲೇ ಬೇರೆ. ಅವಳು ಕೇಳಿದ್ದು ಕೊಡೋದು ನಮ್ ಜವಾಬ್ದಾರಿ. ಹೌದಮ್ಮ, ಅಂಜಲಿ ಅವರ ಅಪ್ಪ ಕೋಟೀಶ್ವರರು. ಅವಳು ನಮ್ಮನೆಗ್ ಬರೋದೇ ಅದೃಷ್ಟ. ಅನಾಮಿಕಾ ಅತಿಗೆ ಸ್ವಲ್ಪ ಕಲ್ತ್ಕೋಬಹುದಲ್ಲ. ಆಗಲೇ ರಮೇಶ್ ಹಾಲ್ಗೆ ಬರುತ್ತಾ ಅವರ ಮಾತುಗಳನ್ನು ಕೇಳಿ ಕೋಪದಿಂದ, ರೇ, ಬಾಯಿ ಹದ್ದು ಬಸ್ನಲ್ಲಿ ಇಟ್ಕೊಳ್ಳಿ. ಅನಾಮಿಕಾ ಈ ಮನೆಗೆ ದೊಡ್ಡ ಸೊಸೆ. ನಿಮ್ಮ ಹೆಂಡತಿಯರ್ಗೆ ಕೆಲ್ಸ ಬರ್ತಾ ಇದ್ರೆ ಕಲ್ತ್ಕೊಂತ ಹೇಳಿ. ನನ್ನ ಹೆಂಡತಿನ ಕೆಲ್ಸದವಳ ಹಾಗೆ ಟ್ರೀಟ್ ಮಾಡಿದ್ರೆ ಸುಮ್ನಿರಲ್ಲ. ಓಹೋ, ಭಾವನವರು ತುಂಬಾನೇ ಮಾತಾಡ್ತಾ ಇದ್ದೀರಾ. ನಮ್ಮಪ್ಪ ಕೊಟ್ಟ ವರದಕ್ಷಿಣೆ ಮುಂದೆ ನಿಮ್ಮ ಆಸ್ತಿ ಎಷ್ಟು? ನಾವು ಮಹಾರಾಣಿ ಹಾಗೆ ಇರ್ಬೇಕು. ಕೆಲ್ಸಕ್ಕೆ ಅನಾಮಿಕಾ ಇದ್ದಳಲ್ಲ. ಕರೆಕ್ಟ್ ಅವನಿ, ಅನಾಮಿಕಂಗೆ ಬೇರೆ ಕೆಲ್ಸವೇನಿದೆ? ಖಾಲಿಗೆ ಮನೇಲಿ ತಿನ್ನೋದೇ ಅಲ್ವಾ? ಸಾಕು, ನಿಲ್ಸಿ. ನಾನು ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀನಿ, ಸಂಬಳಕ್ಕಾಗಿ ಅಲ್ಲ. ದುಡ್ಡಿದ್ದರೆ ಮನುಷ್ಯರ ಬೆಲೆ ಗೊತ್ತಿಲ್ವಾ? ಆಗಲೇ ಅವರ ಮಾತನ್ನು ಕೇಳಿ ಪ್ರಸಾದ್ ದೀನವಾಗಿ ಹಾಲ್ಗೆ ಬರ್ತಾನೆ. ನಿಲ್ಲಿಸ್ರಮ್ಮ, ಮನೇಲಿ ಯಾವಾಗ ನೋಡಿದ್ರು ಜಗಳನೇನಾ? ನನಗೆ ಮೊದಲೇ ತಲೆ ಎಲ್ಲ ಸಿಡ್ದು ಹೋಗ್ತಾ ಇದೆ. ಏನು ಅಂದ್ರೆ ಏನಾಯ್ತು? ಕೈನಲ್ಲಿ ಆ ಪೇಪರ್ ಏನು? ಏನಾಗುತ್ತೆ, ಎಲ್ಲ ಆಗೋಯ್ತು ಶಾರದಾ. ನಮ್ಮ ಕುಟುಂಬ ರೋಡ್ ಮೇಲೆ ಬೀಳುವ ಪರಿಸ್ಥಿತಿಗೆ ಬಂದಿದೆ. ಅಪ್ಪ, ಏನಾಯ್ತು ಹೇಳಪ್ಪ. ನೀವಿಬ್ಬರು ಹೇಳಿದ್ದೀರಾ ಅಂತ ಗೋಲ್ಡನ್ ಚಿಟ್ ಫಂಡ್ಸ್ ನಲ್ಲಿ ದುಡ್ಡು ಕಟ್ಟಿದೆ ಅಲ್ಲ, ಅವ್ರೀಗ ಬೋರ್ಡ್ ತಿರ್ಗಿಸಿದ್ದಾರೆ. ನಮ್ಮ ದುಡ್ಡೇ ಅಲ್ಲ, ನಾನು ಸಾಲ ತಂದ 50 ಲಕ್ಷ ರೂಪಾಯಿ ಕೂಡ ಹೋಯ್ತು. 1 ವಾರದಲ್ಲಿ ಕಟ್ತಾ ಇದ್ರೆ ಮನೆ ಜಪ್ತಿ ಮಾಡ್ತಾರಂತೆ. ಲಾಯರ್ ನೋಟಿಸ್ ಕಳ್ಸಿದ್ದಾರೆ. ಅಯ್ಯೋ, 50 ಲಕ್ಷನ ಈಗ ಎಲ್ಲಿಂದ ತರ್ತೀವ್ರಿ? ನಮ್ಗಿರೋದನ್ನೆಲ್ಲ ಮಾರಿದ್ರು 20 ಲಕ್ಷ ಬರಲ್ವೇ? ಏನು ಮಾವಯ್ಯ, ಅಷ್ಟು ದೊಡ್ಡ ಮೊತ್ತನ ನೀವು ನೋಡಿ ಇಡ್ಬೇಕಲ್ಲ. ಇದೆಲ್ಲ ನಿಮ್ಮಿಂದನೇ ನಡೀತು ಕಣೋ. ಅಪ್ಪನ ಇರುಗಿಸಿದ್ದೀರಾ, ಈಗೇನ್ ಮಾಡೋಣ? ನನ್ನ ಹತ್ರ ಇರೋ ದಾರಿ ಎಲ್ಲ ಮುಚ್ಚೋಗಿದೆ. ದೇವ್ರೆ ನಮ್ಮನ್ನ ಕಾಪಾಡಬೇಕು. ಮಾವಯ್ಯ, ಭಯಪಡ್ಬೇಡಿ. 50 ಲಕ್ಷನೇ ಅಲ್ವಾ? ನಮ್ಮ ಡ್ಯಾಡಿಗೆ ಇದು ತುಂಬಾ ಚಿಕ್ಕ ಮೊತ್ತ. ನಾನ್ ಕೇಳ್ತೀನಿ. ಹೌದು, ನಮ್ ಡ್ಯಾಡಿ ಅಂತೂ ನಿಮಿಷದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಅನಾಮಿಕಳ ಹಾಗೆ ಕೈ ಮಡ್ಚ್ಕೊಂಡು ಕೂತ್ಕೊಳ್ಳಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಸಮಸ್ಯೆ ಬಂದಾಗ ಇನ್ನೊಬ್ಬರನ್ನ ಕೇಳೋದಲ್ಲ, ನಾವೇ ಪರಿಹರಿಸ್ಕೋಬೇಕು. ನೀನ್ ಸುಮ್ನಿರು ಅನಾಮಿಕಾ, ನಿನ್ ಸಲಹೆ ಅಗತ್ಯವಿಲ್ಲ. ಅವನಿ, ನೀನು ಕಾಲ್ ಮಾಡು. ಹಾಗೆ ಎಂದು ಅವನಿ ಗರ್ವದಿಂದ ಅವರ ತಂದೆಗೆ ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡ್ತಾಳೆ. ಹಲೋ ಡ್ಯಾಡಿ, ನಾನು ಅವನಿ. ಮಾವನ್ಗೆ ಬಿಸ್ನೆಸ್ ಅಲ್ಲಿ ಲಾಸ್ ಬಂದಿದೆ. ಒಂದು 50 ಲಕ್ಷ ಅರ್ಜೆಂಟ್ ಆಗಿ ಬೇಕು. 50 ಲಕ್ಷನಾ? ಸಡನ್ ಆಗಿ ಅಂದ್ರೆ ಹೇಗೆಮ್ಮ? ಬಿಸ್ನೆಸ್ ಅಂದ್ರೆ ಲಾಭ ನಷ್ಟ ಇರುತ್ತೆ. ಮಾರ್ಕೆಟ್ ಪ್ರೆಸೆಂಟ್ ಡೌನ್ ಅಲ್ಲಿದೆ. ನನ್ನ ಹತ್ರ ಈಗ ಕ್ಯಾಶ್ ಇಲ್ಲ, ಸಾರಿ ಎಂದು ಹೇಳಿ ಅವನಿಯವರ ತಂದೆ ಫೋನ್ ಕಟ್ ಮಾಡ್ತಾನೆ. ಅವನಿ ಮುಖ ಚಿಕ್ಕದಾಗುತ್ತದೆ. ಏನವನಿ, ನಿಮ್ ಡ್ಯಾಡಿ ಹಾಗಂದ್ಬಿಟ್ರು? ಸರಿ ಬಿಡು, ನಮ್ ಡ್ಯಾಡಿ ಇದ್ದಾರಲ್ಲ, ನೋಡಿ ಈಗ ಎಂದು ಹೇಳಿ ಅಂಜಲಿ ಅವರ ತಂದೆಗೆ ಫೋನ್ ಮಾಡುತ್ತಾಳೆ. ಬಹಳ ಹೊತ್ತಿಗೆ ಫೋನ್ ಲಿಫ್ಟ್ ಮಾಡ್ತಾನೆ ಅವರ ತಂದೆ. ಡ್ಯಾಡಿ,
ಒಂದು ದೊಡ್ಡ ಪ್ರಾಬ್ಲಮ್ ಬಂದಿದೆ, 50 ಲಕ್ಷದವರೆಗೂ ಬೇಕು, ಪ್ಲೀಸ್ ಡ್ಯಾಡಿ ಹೆಲ್ಪ್ ಮಾಡಿ. ಅಂಜಲಿ, ನಾನು ಸಿಂಗಾಪುರ್ ಅಲ್ಲಿ ಇದ್ದೀನಿ. ಇಲ್ಲಿ ದೊಡ್ಡ ಡೀಲ್ ಹೋದ ಟೆನ್ಷನ್ ಅಲ್ಲಿ ನಾನಿದ್ರೆ ಈಗ ನನ್ನ ದುಡ್ಡು ಕೇಳಿ ನನ್ನ BP ಹೆಚ್ಚಿಸ್ಬೇಡ. ನಿನ್ ಜವಾಬ್ದಾರಿ ನಿಂದು, ನಿನ್ ಗಂಡಂದು. ಹಾಗೆ ಹೇಳಿ ಅಂಜಲಿ ಅವರ ಅಪ್ಪ ಫೋನ್ ಇಡುತ್ತಾನೆ. ಆ ಸಮಯದಲ್ಲಿ ಅಂಜಲಿ ಮುಖ ಬಾಡಿ ಹೋಗುತ್ತೆ. ಪ್ರಸಾದ್ ಶಾರದಾ ನೀರಸವಾಗುತ್ತಾರೆ. ನೋಡಿದ್ರಾ, ದುಡ್ಡಿರುವರು ಅಂತ ಬೀಗಿದ್ರಿ, ಕಡೆ ನಿಮಿಷದಲ್ಲಿ ಸ್ವಂತ ಮಕ್ಕಳಿಗೆ ಸಹಾಯ ಮಾಡಿಲ್ಲ. ಆದ್ರೆ ಅವರಿಗೆ ನಿಜವಾಗಿ ಪ್ರಾಬ್ಲಮ್ಸ್ ಇರುತ್ತೆ. ಆದ್ರೂ ನಮ್ಮ ಹತ್ರ ಡೈಮಂಡ್ ಒಡವೆಗಳಿದ್ದೀವಲ್ಲ, ಅದನ್ನ ಮಾರ್ತೀವಿ, ಕೋಟಿ ಬರುತ್ತೆ. ಹೌದು, ನಮ್ಮ ಒಡವೆ ಮಾರಿದ್ರೆ ₹1,00,00,000 ಬರುತ್ತೆ. ಬನ್ನಿ ಈಗ್ಲೇ ಹೋಗಿ ಮಾರಿ ಬರೋಣ. ಎಲ್ಲರೂ ಸೇರಿ ಟೌನ್ ನಲ್ಲಿರುವ ಜ್ಯುವೆಲರಿ ಶಾಪ್ಗೆ ಹೋಗುತ್ತಾರೆ. ಆಗ ಅಲ್ಲೇ ಇರುವ ಶಾಪ್ ಓನರ್ ಅವ್ರ ಹತ್ರ, ಅಮ್ಮನವ್ರೆ, ಈ ಒಡವೆ ಎಲ್ಲಿ ಕೊಂಡ್ಕೊಂಡ್ರಿ? ನಮ್ ಡ್ಯಾಡಿ ದುಬೈಯಿಂದ ತರಿಸಿದ್ದಾರೆ, ಪ್ಯೂರ್ ಡೈಮಂಡ್ಸ್, 50 ಲಕ್ಷ ಬರುತ್ತೆ. 50 ಲಕ್ಷನಾ? ಜೋಕ್ ಚೆನ್ನಾಗಿದೆ ಅಮ್ಮ. ಇದು ಅಮೆರಿಕನ್ ಡೈಮಂಡ್ಸ್, ಅಂದ್ರೆ ಗಿಲೀಟು ಒಡವೆಗಳು. ಇದ್ರ ಬೆಲೆ ಹೆಚ್ಚು ಅಂದ್ರೆ 50,000 ಇರುತ್ತೆ ಅಷ್ಟೇ. ಏನು ಸುಳ್ಳು ಹೇಳ್ತಾ ಇದ್ದೀರಾ? ನಮ್ ತಂದೆ ಫೇಕ್ ಒಡವೆ ಕೊಟ್ರಾ? ಬೇಕು ಅಂದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ, ಇದು ಇಲ್ಲಿ ಕೆಲ್ಸಕ್ಕೆ ಬರಲ್ಲ. ಅವನಿ ಅಂಜಲಿಯರಿಗೆ ಶಾಕ್ ತಗುಲುತ್ತೆ. ಅವಮಾನದಿಂದ ತಲೆ ತಗ್ಗಿಸುತ್ತಾರೆ. ಪ್ರಸಾದ್ ಕುಸಿದು ಹೋಗುತ್ತಾನೆ. ಎಲ್ಲ ಆಗೋಯ್ತು, ನಮ್ ಮರ್ಯಾದೆ ಹೋದ ಹಾಗೆ. ಮನೇನ ಹೇಳ್ಕೊತಾರೆ, ನಾವು ರೋಡ್ ಮೇಲೆ ಬೀಳ್ಬೇಕು. ದೇವರೇ, ಈಗ ನಮ್ಗೆ ದಿಕ್ಕ್ಯಾರು? ಮಾವಯ್ಯ, ಧೈರ್ಯ ತಂದ್ಕೊಳ್ಳಿ. ಅಳ್ತಾ ಕೂತ್ಕೊಂಡ್ರೆ ಪರಿಹಾರ ಸಿಕ್ಕಲ್ಲ. ನನ್ನ ಹತ್ರ ಒಂದು ಆಲೋಚನೆ ಇದೆ. ನಿನ್ನ ಹತ್ರ ಆಲೋಚನೆನಾ? ನಮ್ ಡ್ಯಾಡಿನೇ ಹೆಲ್ಪ್ ಮಾಡಕ್ಕಾಗಿಲ್ಲ, ನಿನ್ನ ಹತ್ರ ಏನಿದೆ ಅಂತ? ದುಡ್ಡು ಒಂದೇ ಆಸ್ತಿ ಇಲ್ಲ, ಬುದ್ಧಿವಂತಿಕೆ ಕೂಡ ಆಸ್ತಿ. ನಮ್ಮ ಊರಿನ ಜಮೀನ್ದಾರ್ ರಾಘವಯ್ಯನವರ ಬಗ್ಗೆ ನಿಮಗೆ ಗೊತ್ತಲ್ಲ? ಗೊತ್ತಮ್ಮ, ಅವ್ರ ಜೊತೆ ನಮ್ಗೇನ್ ಕೆಲ್ಸ? ಅವರ ಮಗಳಿಗೆ ದಾವಣಿ ಫಂಕ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದಾರಂತೆ. ಅವರಿಗೆ ಹಳ್ಳಿ ವಾತಾವರಣದಲ್ಲಿರುವ ಮಾವಿನ ತೋಟವಿರುವ ಮನೆ ಬೇಕು ಅಂತ ನೋಡ್ತಾ ಇದ್ದಾರೆ. ನಮ್ಮ ಮನೆ ಅಂತದ್ದೇ ಅಲ್ವಾ? ಸೋ ವಾಟ್? ಮನೆ ಬಾಡಿಗೆ ಕೊಟ್ರೆ 10,000 ಕೊಡ್ತಾರಾ? ಇಲ್ಲ, ಅವರು ಫಂಕ್ಷನ್ಗೆ 2 ಕೋಟಿ ಬಜೆಟ್ ಇಟ್ಟಿದ್ದಾರೆ. ನಾವು ಹೋಗಿ ಮಾತಾಡಿ ಮನೆ ಕೊಡ್ತೀವಿ ಅಂತ, ಫಂಕ್ಷನ್ ಜವಾಬ್ದಾರಿ ತಗೊಂತೀವಿ ಅಂತ ಹೇಳಿದ್ರೆ ಕನಿಷ್ಠ 10 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ನಮ್ಮ ಹೊಲ ಕೂಡ ಲೀಸ್ಗೆ ಕೊಡ್ತೀವಿ ಅಂತ ಹೇಳಿದ್ರಾಯ್ತು. ಐಡಿಯಾ ಚೆನ್ನಾಗಿದೆ ಅನಾಮಿಕಾ, ಪ್ರಯತ್ನ ಮಾಡಿದ್ರೆ ಹೋಗೋದೇನಿದೆ. ಸರಿ ಅನಾಮಿಕಾ, ನೀನ್ ಹೇಳಿದ ಹಾಗೆ ಮಾಡೋಣ. ಹಾಗಿರುವಾಗ ಪ್ರಸಾದ್ ಅನಾಮಿಕಾ ಹೋಗಿ ಜಮೀನ್ದಾರನನ್ನು ಭೇಟಿಯಾಗುತ್ತಾರೆ. ಅನಾಮಿಕಳ ಮಾತಿನ ರೀತಿ ನೋಡಿ ಅವನು ಒಪ್ಪಿಕೊಳ್ಳುತ್ತಾನೆ. ಪ್ರಸಾದ್ ಅವರೇ, ನಿಮ್ಮನೆ ಚೆನ್ನಾಗಿದೆ, ಆದರೆ ಫಂಕ್ಷನ್ ಸ್ವಚ್ಛವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನಡಿಬೇಕು. ಅಡಿಗೆಗಳು ಸೌದೆ ಒಲೆ ಮೇಲೆ ಮಾಡಬೇಕು. ಪ್ಲಾಸ್ಟಿಕ್ ಹೂವ, ಇಂಗ್ಲಿಷ್ ಅಡಿಗೆಗಳಿದ್ರೆ ₹1 ಕೊಡೋದಿಲ್ಲ. ನಾಳೆನೆ ಫಂಕ್ಷನ್. ಅಯ್ಯೋ, ನಾಳೆನಾ? ಇದೆಲ್ಲ ಹೇಗೆ ಸಾಧ್ಯ? ಸಾಧ್ಯನೇ ಮಾವಯ್ಯ, ನೀವು ಮಾತು ಕೊಡಿ. ಆಗ ಜಮೀನ್ದಾರ್ ₹10 ಲಕ್ಷ ಅಡ್ವಾನ್ಸ್ ಕೊಡುತ್ತಾನೆ. ಅದು ಬಡ್ಡಿ ವ್ಯಾಪಾರಿಗೆ ಕೊಟ್ಟು ಟೈಮ್ ತಗೋತಾರೆ. ಇನ್ನು ಮನೆಗೆ ಬಂದ ನಂತರ ಕತೆ ಶುರುವಾಗುತ್ತೆ. ಮಾವಯ್ಯ, ಈ ಅನಾಮಿಕಂಗೆ ಏನ್ ಗೊತ್ತು? ಡೆಕೋರೇಷನ್ ಕೆಲಸ ನಾನ್ ನೋಡ್ಕೋತೀನಿ. ಸಿಟಿಯಿಂದ ಬೆಸ್ಟ್ ಇವೆಂಟ್ ಮ್ಯಾನೇಜರ್ಸ್ ನ ಕರೆಸ್ತೀನಿ. ಫುಡ್ ವಿಷಯ ನಾನ್ ನೋಡ್ಕೋತೀನಿ. ಪಿಜ್ಜಾ, ಬರ್ಗರ್, ಪಾಸ್ತಾ ಇಟ್ರೆ ಜಮೀನ್ದಾರ್ ಅವರು ಇಂಪ್ರೆಸ್ ಆಗಿ ಹೋಗ್ತಾರೆ. ಬೇಡ ಬೇಡ, ಅವರು ಸಂಪ್ರದಾಯಬದ್ಧವಾಗಿರ್ಬೇಕು ಅಂದಿದ್ದಾರೆ. ಪಿಜ್ಜಾ, ಪ್ಲಾಸ್ಟಿಕ್ ಹೂಗಳು ಅವರು ಒಪ್ಕೊಳ್ಳಲ್ಲ. ಅರೆ ಹಳ್ಳಿ ಒಕ್ಕ, ರಿಚ್ ಪೀಪಲ್ಗೆ ಕ್ಲಾಸಿಯಾಗಿದ್ರೇನೆ ಹಿಡಿಸುತ್ತೆ. ನೀನ್ ಪಕ್ಕಕ್ಕೆ ಹೋಗು. ಅನಾಮಿಕಾ, ಅವ್ರನ್ನ ಬಿಟ್ಬಿಡು, ನಿನ್ಗೇನಕ್ಕಮ್ಮ ಗಲಾಟೆ? ಹಾಗೆ ಅವನಿ ಅಂಜಲಿ ತಮಗೆ ಇಷ್ಟ ಬಂದ ಹಾಗೆ ಏರ್ಪಾಟು ಮಾಡುತ್ತಾರೆ. ಮಾರನೇ ದಿನ ಜಮೀನ್ದಾರ್ ಕುಟುಂಬ ಮತ್ತು ನೆಂಟರು ಬರ್ತಾರೆ. ಪ್ಲಾಸ್ಟಿಕ್ ಹೂಗಳು, ಬೆಲೂನ್ಸ್ ನೋಡಿ ಜಮೀನ್ದಾರ್ ಕೋಪ ಪಟ್ಕೋತಾನೆ. ಪ್ರಸಾದ್ ಅವರೇ, ಏನಿದು? ನಾನ್ ಹೇಳಿದ್ದೇನು, ನೀವು ಮಾಡಿದ್ದೇನು? ಬೆಲೂನ್ಸ್ ಕಟ್ಟಿದ್ದೀರಾ? ಅದು ನಮ್ಮ ಸೊಸೆ ಎದುರು ತಿಳಿಯದೆ. ಸರಿ, ಊಟದಲ್ಲಿ ಏನ್ ಮಾಡಿದ್ದೀರಾ ನೋಡ್ತೀನಿ. ಆ ಸಮಯದಲ್ಲಿ ಡೈನಿಂಗ್ ಹಾಲ್ ನಲ್ಲಿ ಪಾಸ್ತಾ, ನೂಡಲ್ಸ್ ನೋಡಿ ಜಮೀನ್ದಾರ್ಗೆ ಕೋಪ ನೆತ್ತಿಗೆರುತ್ತೆ. ನನ್ನನ್ನು ಅವಮಾನಿಸ್ತಾ ಇದ್ದೀರಾ? ದಾವಣಿ ಫಂಕ್ಷನ್ಗೆ ಚೈನೀಸ್ ಫುಡ್ ಇಡ್ತೀರಾ? ಛೀ, ನಿಮ್ ಜೊತೆ ಡೀಲ್ ಕ್ಯಾನ್ಸಲ್. ನನ್ನ 10 ಲಕ್ಷ ಹಿಂದೆ ಕೊಟ್ಬಿಡಿ. ಕೊಡದೇ ಇದ್ರೆ ಪೊಲೀಸರಿಗೆ ಹೇಳ್ತೀನಿ. ಸರ್, ಅದು ಲೇಟೆಸ್ಟ್ ಟ್ರೆಂಡ್ ಅಂತ. ಶಟ್ ಅಪ್, ನನಗೆ ಬೇಕಾಗಿದ್ದು ಟ್ರೆಡಿಷನ್. ಅಯ್ಯೋ ಸರ್, ಕ್ಷಮಿಸ್ಬಿಡಿ. ರಾಘವಯ್ಯನವರೇ, ಕ್ಷಮಿಸ್ಬಿಡಿ. ನಿಜವಾದ ಔತಣ ಅಲಂಕರಣ ಹಿಂದೆ ಹಿತ್ತಲಿನಲ್ಲಿ ರೆಡಿಯಾಗಿದೆ. ಇದೆಲ್ಲ ಮಕ್ಕಳಿಗಾಗಿ ಮಾಡಿದ್ದು ಅಂದ್ಕೊಳ್ಳಿ. ಬನ್ನಿ. ಹಾಗೆ ಅನಾಮಿಕಾ ಎಲ್ಲರನ್ನು ಮನೆ ಹಿಂದಿರುವ ಮಾವಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಚೆಂಡು ಹೂವಿನ ತೋರಣಗಳು, ರಂಗೋಲಿ, ಬಾಳೆ ಎಲೆಗಳು, ಸಾಂಪ್ರದಾಯಿಕ ಅಡಿಗೆಯನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ನನಗೆ ಬೇಕಾಗಿದ್ದಿದೆ. ಇದೆಲ್ಲ ಯಾರು ಮಾಡಿದ್ರು? ನಾನೇ ಮಾಡಿದೆ ಸರ್, ಅತ್ತೆ ಸಹಾಯದಿಂದ ರಾತ್ರಿಯಲ್ಲೇ ಎದ್ದು ಮಾಡಿದ್ದೀನಿ. ಅಮ್ಮನ ಕೈ ಅಡಿಗೆ, ಬಾಳೆ ಎಲೆ ಮೇಲೆ ಊಟ.
ನಿಮ್ಮ ಪಿಜ್ಜಾಗಳು ಕೊಡಲ್ಲ ಅಂತ ನಂಗೆ ಗೊತ್ತು, ದಯವಿಟ್ಟು ಕೂತ್ಕೊಳ್ಳಿ. ಹಾಗೆ ಅನ್ನುತ್ತಲೇ ಜಮೀನ್ದಾರ್ ಕುಟುಂಬ ಮತ್ತೆ ನೆಂಟರು ಸಂತೋಷದಿಂದ ಊಟ ಮಾಡುತ್ತಾರೆ. ಅನಾಮಿಕಾ ಬಡಿಸಿದ ಅಡಿಗೆಯನ್ನು ತಿಂದು ಜಮೀನ್ದಾರ್ ಆನಂದಿಸುತ್ತಾನೆ. ಅದ್ಭುತ ಅಮ್ಮ ಅನಾಮಿಕಾ, ನಿನ್ನ ಕೈ ಅಡಿಗೆಯಲ್ಲಿ ಅಮೃತವಿದೆ, ಬಹಳ ಸಂತೋಷ ತಾಯಿ. ಹಾಗೆ ಆ ಫಂಕ್ಷನ್ ಗದ್ದೂರಿಯಾಗಿ ನಡೆಯುತ್ತದೆ. ಕಡೆಗೆ ಜಮೀನ್ದಾರ್ ಪ್ರಸಾದ್ ಹತ್ರ ಬರ್ತಾನೆ. ಪ್ರಸಾದ್ ಅವರೇ, ನಿಮ್ಮ ದೊಡ್ಡ ಸೊಸೆ ಅನಾಮಿಕಾ ಸಮಯಸ್ಫೂರ್ತಿ ಸಂಪ್ರದಾಯ ನನಗೆ ತುಂಬಾ ಹಿಡಿಸಿದೆ. ಒಪ್ಪಂದದ ಪ್ರಕಾರ ಮಿಕ್ಕ ದುಡ್ಡೇ ಅಲ್ಲ, ಆಕೆಗೆ ಬಹುಮಾನವಾಗಿ ನಾನು ಮತ್ತು 50 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ನಿಮ್ಮ ಸಾಲವನ್ನು ತೀರಿಸ್ಕೊಂಡ್ಬಿಡಿ. ಇನ್ನು ಮೇಲಿಂದ ನಿಮ್ಮ ಹೊಲದ ಜವಾಬ್ದಾರಿ ಅನಾಮಿಕಂದು. ಬಹಳ ಥ್ಯಾಂಕ್ಸ್ ಸರ್, ನೀವು ನಮ್ಮನ್ನು ಆದರಿಸಿದ್ದೀರಾ. ನಾನಲ್ಲ, ನಿಮ್ಮ ಮನೆಯನ್ನ ಆಧರಿಸಿದ್ದು ನಿಮ್ಮ ದೊಡ್ಡ ಸೊಸೆ. ಆಕೆಯನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ. ಹಾಗೆ ಹೇಳಿ ಜಮೀನ್ದಾರ್ ಕುಟುಂಬ ಹಾಗೆ ನೆಂಟರು ಹೊರಟು ಹೋಗುತ್ತಾರೆ. ಪ್ರಸಾದ್, ಶಾರದಾ, ರಮೇಶ್ ಸಂತೋಷದಿಂದ ಅನಾಮಿಕಳನ್ನು ನೋಡುತ್ತಾರೆ. ಮಿಕ್ಕವರೆಲ್ಲ ತಲೆ ತಗ್ಗಿಸುತ್ತಾರೆ. ನೋಡಿದ್ರಾ, ನೀವು ವ್ಯಂಗ್ಯ ಮಾಡುವ ಅನಾಮಿಕಳೇ ಈ ದಿನ ನಮ್ಮ ಮರ್ಯಾದೆ ನಿಲ್ಲಿಸಿದ್ದಾಳೆ. ನಿಮ್ಮ ಸಿಟಿ ವೇಷಗಳು ನಮ್ಗೆ ಸಹಾಯ ಪಡ್ಲಿಲ್ಲ. ಅಕ್ಕ, ನಮ್ಮನ್ನು ಕ್ಷಮಿಸ್ಬಿಡು. ಇಷ್ಟು ದಿನ ನಮಗೆ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ. ಆಪತ್ತು ಬಂದಾಗ ನಮ್ಮವರೇ ನಮ್ಗೆ ಮುಖ ತಿರುಗಿಸಿದ್ರು, ಆದರೆ ನೀನು ನಮ್ಮನ್ನ ಕಾಪಾಡಿದ್ಯಾ. ಹೌದಕ್ಕ, ದುಡ್ಡಿನಿಂದ ಪ್ರೇಮವನ್ನು ಕೊಂಡ್ಕೊಳಕ್ಕಾಗಲ್ಲ ಅಂತ ತೋರಿಸಿದಿ. ಇನ್ನು ಯಾವತ್ತೂ ನಿನ್ನ ಕೀಳಾಗಿ ನೋಡಲ್ಲ. ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ಅಯ್ಯೋ, ನೀವೆಲ್ಲ ನನ್ನ ತಂಗಿಯರು, ನಾವೆಲ್ಲ ಒಂದು ಕುಟುಂಬ. ತಪ್ಪನ್ನ ತಿಳ್ಕೊಂಡಿದ್ದೀರಲ್ಲ, ಅಷ್ಟೇ ಸಾಕು. ಇನ್ನು ನಾವೆಲ್ಲ ಕಲಿತು ಬೆರೆತು ಇರೋಣ. ನಿಜವೇ ಅಮ್ಮ, ಮನುಷ್ಯಂಗೆ ಬೇಕಾಗಿದ್ದು ಒಳ್ಳೆಯ ಬುದ್ಧಿ. ಅದು ಅನಾಮಿಕಳಲ್ಲಿ ಪುಷ್ಕಳವಾಗಿದೆ. ಸಾರಿ ಅತ್ತಿಗೆ, ಇನ್ ಮೇಲಿಂದ ನಾವು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಹೌದು ಅತ್ತಿಗೆ, ನಾವು ಚೆನ್ನಾಗಿರ್ತೀವಿ. ಅನಾಮಿಕಾ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಗರ್ವವೆನ್ಸುತ್ತೆ. ಇನ್ನು ಸಾಕು ಬಿಡಿ. ಅನಾಮಿಕಾ, ಬಾಮ್ಮ ಅಡಿಗೆ ಮನೆಗೆ. ಇನ್ನು ಇವರೆಲ್ರಿಗೂ ಬದ್ನಿಕಾಯಿ ಎಣ್ಣೆಗಾಯಿ ಮಾಡ್ಕೊಡೋಣ. ಅತ್ತೆ, ಈ ದಿನ ಅಡಿಗೆ ನಾನು ಅಂಜಲಿ ಮಾಡ್ತೀವಿ. ಅಕ್ಕ ನಮ್ಗೆ ಕಲಿಸ್ತಾಳೆ. ಹೌದು ಅತ್ತೆ, ಇನ್ನು ಮೇಲಿಂದ ಮನೆ ಕೆಲಸದಲ್ಲಿ ಅಕ್ಕಂಗೆ ಸಹಾಯವಾಗಿರ್ತೀವಿ. ಹಾಗೆ ಆ ಮನೆಯಲ್ಲಿ ಕಷ್ಟಗಳು ತೊಲಗಿ ಹೋಗುತ್ತದೆ. ಪಟ್ಟಣದ ಸೊಸೆಯರಿಗೆ ಹಳ್ಳಿಯ ಬೆಲೆ ತಿಳಿಯುತ್ತದೆ. ಅನಾಮಿಕಳ ಬುದ್ಧಿವಂತಿಕೆಯಿಂದ ಕುಟುಂಬವೆಲ್ಲ ಒಂದಾಗುತ್ತದೆ. ಆಗಿನಿಂದ ಆ ಮನೆಯಲ್ಲೇ ನಗು ವಿಕಸಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.